ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ಒಂದು ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 4,000 ಹಣ ಖಾತೆಗೆ ಜಮಾ ಆಗಿದೆ. ತುಂಬಾ ಜನ ಇದೊಂದು ಡೌಟ್ ಅಲ್ಲಿ ಇನ್ನೂ ಕೂಡ ಹೌದಾ ಇಲ್ವಾ, ನಿಜವಾಗ್ಲೂ ಹಣ ಜಮಾ ಆಗಿದೆಯಾ ಅಥವಾ ಹಣ ಜಮಾ ಆಗಿಲ್ವಾ ಅನ್ನೋದು ಒಂದಿಷ್ಟು ಇನ್ನೂ ಕೂಡ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯ 4,000 ಹಣ ಖಾತೆಗೆ ಜಮಾ ಆಗಿದೆ. 4,000 ಅಂದ ತಕ್ಷಣ ಒಟ್ಟಿಗೆ 4,000 ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ. ಸೊ ಇವತ್ತು ನಿಮಗೆ 2,000 ಜಮಾ ಆಗಿದ್ರೆ ಇನ್ನೊಂದು 2 ದಿನ ಬಿಟ್ಟು ಇನ್ನು 2,000 ಜಮಾ ಆಗುವಂಥದ್ದು. ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆಯಾ ಇಲ್ಲ ಅಂತ ನೀವು ಚೆಕ್ ಮಾಡಿದ್ರೆ 100ಕ್ಕೆ 100 ಭಾಗ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ. ಈಗ ನನ್ನ ವಿಡಿಯೋವನ್ನ ನೋಡ್ತಾ ಇರೋರು ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಅಂತ ಕಮೆಂಟ್ ಮಾಡ್ತೀರಾ. ಇನ್ನು ಕೆಲವರು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಸೊ ಈಗ ನನ್ನ ವಿಡಿಯೋನ ನೀವೇನಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ನಿಮ್ಮ ಅಭಿಪ್ರಾಯವನ್ನ ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಸೊ ನಿಮ್ಮ ಪ್ರತಿಯೊಂದು ಕಮೆಂಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಣ ಬಂದಿದ್ರೆ ಬಂದಿದೆ ಅಂತ ಹೇಳಿ, ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಹೇಳಿ, ಇದು ಕೂಡ ಒಂದು ಬಹಳ ಮುಖ್ಯವಾಗಿರುತ್ತೆ. ಸೊ 99 ಅಲ್ಲ 100% ಆಗಿ ಗೃಹಲಕ್ಷ್ಮಿ ಯೋಜನೆ 2,000 ಹಣ ಖಾತೆಗೆ ಜಮಾ ಆಗಿದೆ. ಸೊ ಯಾರ್ಯಾರಿಗೆ ಬಂದಿದೆ, ಯಾರ್ಯಾರಿಗೆ ಬಂದಿಲ್ಲ ಅಂತ ನೋಡಿದರೆ, ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗಿದೆ. ಇದರಲ್ಲಿ ಸೊ ಒಬ್ರೊಬ್ರಿಗೆ ಬಂದಿದೆ, ಒಬ್ರೊಬ್ರಿಗೆ ಬಂದಿಲ್ಲ. ಅಂದ್ರೆ ಈಗ ನೋಡ್ತಾ ಇರ್ಬೋದು ನೀವು, ತುಂಬಾ ಜನ ಏನಂತಂದ್ರೆ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಅಂದ್ರೆ ಒಂದು ಜಿಲ್ಲೆ ಅಂದ್ರೆ ಜಿಲ್ಲೆಯಲ್ಲಿರೋರಿಗೆ ಎಲ್ಲರಿಗೂ ಬಂದ್ಬಿಟ್ಟಿದೆ, ನಿಮಗ್ ಬಂದಿಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಇಲ್ಲಿ ಒಂದು ಮೈಸೂರು ಅಥವಾ ಯಾವುದೋ ಒಂದು ಜಿಲ್ಲೆ ಅಂತ ನೀವು ತಗೊಳ್ಳಿ, ಜಿಲ್ಲೆಯಲ್ಲಿರೋರಿಗೆ ಒಂದಿಷ್ಟು ಜನಕ್ಕೆ ಬಂದಿದೆ, ಒಂದಿಷ್ಟು ಜನಕ್ಕೆ ಬಂದಿಲ್ಲ ಅಂತ ಆದ್ರೆ ಇಲ್ಲಿ ಬಂದಿರೋರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ. ಸೊ ಬೇರೆಯವ್ರದೆಲ್ಲ ಅರ್ಜಿಗಳು ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ ಅಲ್ಲ. ಸೊ ಕೆಲವೊಂದು ಅರ್ಜಿಗಳು ಏನಂದ್ರೆ ಖಂಡಿತವಾಗ್ಲೂ ಕ್ಯಾನ್ಸಲ್ ಆಗಿದೆ, ಇನ್ನೊಂದಿಷ್ಟು ಅರ್ಜಿಗಳಿಗೆ ಹಣವನ್ನ ಇನ್ನು ಅವರು ಹಾಕಿಲ್ಲ ಅಂತ ಸರ್ಕಾರದ ಕಡೆಯಿಂದನೂ ಕೂಡ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ, ಅದಕ್ಕೆ ಡಿಲೇ ಆಗಿರೋಂಥದ್ದು. ಈಗ ನಿಮ್ ನೋಡ್ಬೋದು, ಸೊ ಇತ್ತೀಚಿನ ದಿನಗಳಲ್ಲಿ ಜನಗಣತಿ ದರ ಸೊ ಪ್ರತಿಯೊಬ್ಬರು ಮನೆಗೂ ಹೋಗಿ BLO ಅಧಿಕಾರಿಗಳು ಪ್ರತಿಯೊಬ್ಬರು ಮನೆಗೆ ಹೋಗಿ ನಿಮ್ಮ ವೋಟರ್ ID ಹಾಗೆ ಫಾರಮ್ನ ಫಿಲ್ಅಪ್ ಮಾಡ್ಕೊಡಕ್ಕೆ ಹೇಳ್ತಾರೆ. ಅದರಲ್ಲಿ 2 ಫಾರಮ್ ಅಲ್ಲಿ ಒಂದು ಫಾರಮ್ನ ಅವ್ರು ತಗೊಂಡು ಹೋಗ್ತಾರೆ, ಇನ್ನೊಂದು ಫಾರಮ್ನ ನಿಮ್ಗೆ ಕೊಟ್ಟು ಹೋಗ್ತಾರೆ. ಸೊ ಈ ತರ ಅರ್ಜಿ ಫಿಲ್ಅಪ್ನ ಮಾಡ್ಕೊಡಕ್ಕೆ ಹೇಳಿದ್ದಾರೆ. ಇದು ಯಾಕೆ ಮಾಡಿರೋದಂದ್ರೆ ತುಂಬಾ ಜನ ಈ ವೋಟನ್ನೇ ಹಾಕಿರಲ್ಲ ನಮ್ಮ ಕರ್ನಾಟಕದಲ್ಲಿ. ಸೊ ಬೇರೆ ರಾಜ್ಯದಿಂದ ಯಾರು ಬಂದಿರ್ತಾರೋ ಅವ್ರು ಏನ್ ಮಾಡಿದ್ದಾರೆ, ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕ್ಲಿಕ್ಕೆ ಸೊ ಉಪಯೋಗವನ್ನ ಪಡ್ಕೊಳಕ್ಕೋಸ್ಕರ ಹಾಕಿದ್ದಾರೆ. ಅದಕ್ಕೆ ಸೊ ಮುಖ್ಯಮಂತ್ರಿಗಳಾಗಿರುವಂತ DK ಶಿವಕುಮಾರ್ ಸರ್ ಏನಂತಾರೆ, ಆಕ್ಚುಲಿ ಸೊ ನೀವು ವೋಟರ್ ID ಎಷ್ಟು ಇಂಪಾರ್ಟೆಂಟು ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿಕ್ಕೆ, ಅದಕ್ಕಾಗಿನೇ ಈಗ ಸರ್ವೆಯ ರೀತಿಯಲ್ಲಿ ಮಾಡ್ತಾ ಇರೋದು. ಈಗ ಮತ್ತೊಂದು ಕಡೆ ನೀವು ನೋಡ್ಬೋದು, ಗೃಹ ಜ್ಯೋತಿ ಯೋಜನೆಯ ಅರ್ಜಿಗಳು ಕೂಡ ಮರುಪರಿಶೀಲನೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮ ಮನೆ ಬಾಗಿಲಿಗೆ ಎಲ್ಲಿ ನಿಮ್ಮ ಮನೆ ಹತ್ರ ಮೆಸ್ಕಾಂ ಇದೆಯೋ ಬೆಸ್ಕಾಂ ಇದೆಯೋ ಈ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ಬಂದು ನಿಮ್ಮ ಮೀಟರ್ ಬೋರ್ಡ್ ಏನಂತೀವಿ ನಾವು ಕರೆಂಟ್ದು ಅದನ್ನ ನಂಬರ್ನ ನೋಡ್ತಾರೆ, ಚೆಕ್ ಮಾಡ್ತಾರೆ, ನಿಮ್ಗೆ ಕೊಡ್ತಾರೆ. ತುಂಬಾ ಜನ ಏನ್ ಮಾಡ್ತಾರೆ, ಅಂಗಡಿ ಇಟ್ಕೊಂಡಿರ್ತಾರೆ ಅಥವಾ ಹೋಟೆಲ್ಗಳನ್ನ ಇಟ್ಕೊಂಡಿರ್ತಾರೆ, ಕಮರ್ಷಿಯಲ್ ಅಂತ ಏನ್ ಹೇಳ್ತೀವಿ, ಈ ಕಮರ್ಷಿಯಲ್ಗೂ ಕೂಡ ಈ ಉಚಿತ ವಿದ್ಯುತ್ತನ್ನ ಪಡ್ಕೊಂತಾ ಇದ್ದಾರೆ. ಈ ಒಂದು ಕಾರಣಕ್ಕೋಸ್ಕರನೇ ಸೊ ಸರ್ಕಾರ ಈಗ ಗೃಹ ಜ್ಯೋತಿ ಹಾಗೆ ವೋಟರ್ ID ಸೊ ಇವೆರಡನ್ನು ಕೂಡ ಮರುಪರಿಶೀಲನೆಯನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಸಿಗ್ಬೇಕು, ಹಾಗೇನೆ ಎಲ್ಲರಿಗೂ ಕೂಡ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರು ಮಾತ್ರ ಪಡ್ಕೋಬೇಕು ಅಂತ. ಇನ್ನೊಂದು ಕಡೆಯಲ್ಲಿ ನೀವು ನೋಡಿದರೆ ಸೊ ನೀವು ಕೇಳ್ಬೋದು, ಉಚಿತ ಬಸ್ ಪ್ರಯಾಣದಲ್ಲಿ ಹಾಗೆ ಹೇಗೆ ಹೋಗ್ತಾರೆ ಅಂತ. ಈಗ ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರು ಕಂಡಕ್ಟರ್ಗಳಂದ್ರೆ, ಸೊ ಹೆಣ್ಮಕ್ಳು ಅಂದ್ರೆ ಆಲ್ಮೋಸ್ಟ್ ಇವ್ರ ಹತ್ರ ಆಧಾರ್ ಕಾರ್ಡ್ ಇರುತ್ತೆ ಅಂತ ಹೇಳಿ ಕೊಟ್ಬಿಡ್ತಾ ಇದ್ರು. ಬಟ್ ಈಗ ಕಂಡಕ್ಟರ್ಗಳು ಏನಾಗಿದ್ದಾರೆ ಅಂದ್ರೆ ಸೊ ಪ್ರತಿಯೊಬ್ರು ಆಧಾರ್ ಕಾರ್ಡ್ಗಳನ್ನ ನೋಡ್ತಾರೆ, ಯಾವ ಅಡ್ರೆಸ್ಸು ಕರ್ನಾಟಕನೋ ಏನು ಅಂತ ಚೆಕ್ ಮಾಡಿಬಿಟ್ಟೆ ಅವ್ರು ಏನ್ ಮಾಡ್ತಾರೆ, ಸೊ ಅವರಿಗೆ ಟಿಕೆಟ್ ಅನ್ನ ಕೊಡುವಂಥದ್ದು. ಇನ್ನೊಂದಿಷ್ಟು ಜನ ಮಹಿಳೆಯರು ಏನ್ ಮಾಡ್ತಾರೆ ಗೊತ್ತಾ, ಈ ರೀತಿ ಜನ ಹೆಂಗಸರು ಕೂಡ ಇರ್ತಾರೆ, ನಾನೇ ನೋಡಿದ್ದೀನಿ. BMTC ಬಸ್ಸಲ್ಲಿ ಹೆಣ್ಮಕ್ಳು ಹತ್ತಿರ್ತಾರೆ. ಸೊ ಇವತ್ತು ನಾನು ಗಮನಕ್ಕೆ ಬಂದಿರೋದು ಇದು. ಸೊ ನನಗೆ ನನ್ನ ರಿಲೇಟಿವ್ ಹೇಳಿರುವಂಥದ್ದು ಏನಂತ ಅಂದರೆ, BMTC ಬಸ್ಸಿಗೆ ಹತ್ತಿದ್ದಾರೆ ಅವರು. ಅದೇ ಬಸ್ಸಲ್ಲಿ
ಒಬ್ಬರು ಲೇಡಿ ಕಂಡಕ್ಟರ್ ಇರ್ತಾರೆ, ಸೊ ಜೊತೆಗೆ ಒಬ್ಬರು ಲೇಡಿ ಕೂಡ ಹತ್ತಿರ್ತಾರೆ. ಸೊ ಅವ್ರಿಗೆ ಒಂದು ಟಿಕೆಟ್ ಬೇಕು ಈ ಏರಿಯಾಕ್ಕೆ ಅಂತ ಹೇಳ್ತಾರೆ. ಸೊ ಕಂಡಕ್ಟರ್ ಏನು ಮಾಡ್ತಾರೆ, ಲೇಡಿ ಕಂಡಕ್ಟ್ರು, ಸೊ ಹೆಣ್ಮಕ್ಳೆಲ್ಲ ಅಂತ ಕೊಟ್ಬಿಡ್ತಾರೆ ಟಿಕೆಟ್ನ. ಸೊ ಅವ್ರೇನಂದರೆ ನೀವು ನೋಡ್ಬೋದು ಬಸ್ ಹತ್ತದಾಗ ಹಿಂದಿಂದ ಬಂದು ಟಿಕೆಟ್ ಮಾಡ್ತಾ ಇರ್ತಾರೆ, ಅಥವಾ ಮುಂದಿಂದ ಟಿಕೆಟ್ ಮಾಡ್ತಾ ಹಿಂದೆ ಬರ್ತಾರೆ, ಹಿಂದಿಂದ ಟಿಕೆಟ್ ಮಾಡ್ತಾ ಮುಂದೆ ಬರ್ತಾರೆ. ಎಲ್ಲ ಕಂಡಕ್ಟರ್ಗಳು ಎಲ್ಲ ಬಸ್ಸಲ್ಲೂ ಇದೇ ಥರನೇ ಮಾಡ್ತಾರೆ. ಸೊ ಈ ಥರ ಮಾಡ್ಬೇಕಾದ್ರೆ ಲೇಡಿ ಕಂಡಕ್ಟ್ರು ಈ ಟಿಕೆಟನ್ನು ಕೇಳಿರ್ತಾರಲ್ಲ ಮಹಿಳೆ, ಅವ್ರ ಹತ್ರ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ತೋರಿಸಿ ಆಧಾರ್ ಕಾರ್ಡ್ ತೆಗೆದಿಟ್ಕೊಳ್ಳಿ ಅಂತ ಹೇಳಿ ಹೋಗಿರ್ತಾರೆ ಅವರೆಲ್ಲರಿಗೂ ಕೂಡ. ಈಗ ಎಲ್ಲ ಬಸ್ ಹತ್ತದಾಗಲೂ ಹೇಳ್ತಾರೆ, ಅಲ್ಲಿ ಜೆಂಟ್ಸ್ ಕಂಡಕ್ಟರ್ ಇರಲಿ ಲೇಡಿ ಕಂಡಕ್ಟರ್ ಇರಲಿ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಏನಂತ ಅಂದರೆ, ಸೊ ನಿಮ್ಮ ಆಧಾರ್ ಕಾರ್ಡ್ ಇದ್ದರೆ ಕೈಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತಾರೆ. ಯಾಕಂದರೆ ಅವರು ಅಷ್ಟು ಟೈಮ್ ಇರಲ್ಲ, ನೆಕ್ಸ್ಟ್ ಸ್ಟಾಪ್ ಇರ್ಬೋದು ಕೆಲವೊಬ್ರದ್ದು ಟಿಕೆಟ್ ಮಾಡಿಸೋ ಟೈಮಲ್ಲಿ, ಯಾಕಂದ್ರೆ ಅವ್ರಿಗೂ ಕೂಡ ಚೆಕಿಂಗರ್ ಬರ್ತಾರೆ, ಕೇಳ್ತಾರೆ, ಈ ಥರ ಆಗುತ್ತೆ. ಸೊ ನೆಕ್ಸ್ಟ್ ಏನಂತಂದರೆ ಆ ಲೇಡಿ ಹತ್ರ ಆಧಾರ್ ಕಾರ್ಡೇ ಇಲ್ಲ, ಬಟ್ ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ ಅಂತ ಟಿಕೆಟ್ ಮಾಡಿಸ್ಕೊಂಡಿದ್ದಾರೆ. ಅವ್ರು ಎಷ್ಟು ಹುಷಾರಿದ್ದಾರೆ ಅಂದರೆ ಈ ರೀತಿ ಮಾಡಿಸು. ಬಟ್ ಲೇಡಿ ಕಂಡಕ್ಟರ್ ಆಗಿರೋದಕ್ಕೆ ಈಗ ಒಂದು ಕೆಲವೊಂದು ಸರಿ ಏನು ಗೊತ್ತಾ, ಜೆಂಟ್ಸ್ ಕಂಡಕ್ಟರ್ ಇದ್ರು ಕೂಡ ಲೇಡೀಸ್ ಎಲ್ಲರೂ ಅವ್ರು ಸರಿಯಾಗಿ ಮಾತಾಡಿದ್ರು ಕೂಡ ನೀವು ಹಂಗೆ ಮಾತಾಡಿ ಸರಿಯಿಲ್ಲ, ಹಿಂಗೆ ಮಾತಾಡಿ ಸರಿಯಿಲ್ಲ ಅಂತ ಕೆಲವೊಂದಿಷ್ಟು ಜನ ಹೆಂಗಸರು ತರಾಟೆ ತೊಗೊಳೋದಿದೆ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಅದ್ರ ಬಗ್ಗೆ ನಾನು ಹೇಳೋದೇ ಬೇಡ. ಆದರೆ ಇವ್ರು ಏನು ಮಾಡಿದ್ದಾರೆ ಅಂದರೆ ಈ ಥರ ಮಾಡಿರೋದಕ್ಕೇ ಸೊ ಲೇಡಿ ಕಂಡಕ್ಟ್ರೇ ಸರಿಯಾಗಿ ಜೋರು ಮಾಡಿದ್ದಾರೆ. ಏನಂತ ನಿಮ್ಗೆ ಅಷ್ಟು ಗೊತ್ತಾಗಲ್ವಾ, ಸೊ ನಿಮ್ಮಂಥವ್ರಿಂದನೇ ಇದು ಹಂಗೆ ಹಿಂಗೆ ಅಂತ ಲೇಡಿ ಕಂಡಕ್ಟ್ರೇ ಸರಿಯಾಗಿ ಬೈದ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಈ ಥರ ಕೆಲಸವನ್ನು ಕೂಡ ಲೇಡೀಸ್ ಮಾಡ್ತಾರೆ ಅನ್ನೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮಗೂ ಕೂಡ ಇದೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಈಗ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಮಾತ್ರ ರಿಲೀಸ್ ಆಗಿದೆ, 4,000 ರೂಪಾಯಿ ಇನ್ನೂ ಬಂದಿಲ್ಲ. 4,000 ರೂಪಾಯಿ ಇನ್ನೊಂದು 2 ದಿನಗಳಲ್ಲಿ ಜಮಾ ಆಗತ್ತೆ. ಹಣ ಬಂದಿದ್ರೆ ನಿಮಗೂ ಕೂಡ ಕಮೆಂಟ್ ಮಾಡಿ. ಸೊ ನಾಳೆ ನನ್ನ ಹೊಸ ಚಾನಲಲ್ಲಿ ಮೀಶೋ ವಿಡಿಯೋಗಳನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ, ಪ್ರತಿಯೊಬ್ಬರು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.